ಇವತ್ತ ರಾಜ್ಯದಲ್ಲಿ ಭ್ರಷ್ಟಾಚಾರ ತಲ್ಲಣ ಆಗ್ತಾ ಇದೆ. ಇವತ್ತ ಯಾವುದೇ ಒಂದು ಆಫೀಸ್ಗೆ ಹೋಗಿ ನೋಡ್ರಿ, ಎಲ್ಲ ಆಫೀಸ್ಗಳಲ್ಲಿ ಭ್ರಷ್ಟಾಚಾರ ಇಲ್ಲನೇ ಒಂದು ಕೂಡ ಕೆಲಸ ಆಗ್ತಾ ಇಲ್ಲ. ಅದರಲ್ಲೂ ಕೂಡ ನಮ್ಮ ಬೀದರ್ನಲ್ಲಿ ನೋಡ್ರಿ ತಾವು ಇಬ್ಬಿಬ್ಬರುಗಳ ಮಂತ್ರಿಗಳಿದ್ದಾರೆ. ಇವತ್ತು ಇಬ್ಬರು ಮಂತ್ರಿಗಳು ವಿಫಲ ಆಗಿರೋಂತ ಹೇಳಕ್ ಇಚ್ಛೆ ಪಡ್ತೀನಿ. ಇವತ್ತು ಪೌರಾಡಳಿತ ಸಚಿವರಿದ್ದಾರ ಇಲ್ಲಿನವರೇ. ಇವತ್ತು ನನ್ನ ಒಂದೇ ಎಕ್ಸಾಂಪಲ್ ಕೊಡ್ತೀನಿ. ನನ್ನ ಮತಕ್ಷೇತ್ರದಲ್ಲಿ 3 ಪೌರಾಡಳಿತ ಪುರಸಭೆಗಳು ಬರ್ತಾವ. ಒಂದು ದಿವಸ ಕೂಡ ಬಂದು ಭೇಟಿ ಕೊಟ್ಟಿಲ್ಲ. ಎಲ್ಲೂ ಕೂಡ ಭೇಟಿ ಕೊಟ್ಟಿಲ್ಲ. ಯಾವ ತರ ಅವರು ಪೌರಾಡಳಿತ ಸಚಿವರಿದ್ದಾರೆ. ಇವತ್ತು ಅನೇಕ ಪುರಸಭೆಗಳಿರ್ಬೋದು, ನಗರಸಭೆಗಳಿರ್ಬೋದು, ಅಲ್ಲಿ ಅಧಿಕಾರಿಗಳು ಒಳ್ಳೆ ರೀತಿಯಿಂದ ಕೆಲಸ ಮಾಡ್ತಾ ಇಲ್ಲ. ಒಂದು ಖಾತಾ ತೆಗಿಲಕ್ಕೆ ದುಡ್ಡು ಬೇಕು, ಒಂದು ಮ್ಯೂಟೇಶನ್ ತೆಗಿಲಕ್ಕೆ ದುಡ್ಡು ಬೇಕು. ಯಾವುದಕ್ಕೂ ಕೂಡ ನೋಡ್ರಿ ನೀವು ದುಡ್ಡಿಲೇನೆ ಕೆಲಸ ಆಗ್ತಾ ಇಲ್ಲ. ಇವತ್ತು ನಮ್ಮ ಹುಮ್ನಾಬಾದ್ನಲ್ಲೇ ನೋಡಿ, ನಮ್ಮ DSP ಅಂತಾರ ನಾಮೇಗೌಡರು ಎಲ್ಲ ಇಲ್ಲಿಗಲ್ ದಂಧೆಗೆ ಪ್ರೋತ್ಸಾಹ ಕೊಡ್ತಾರ. ಅವ್ರು ಯಾರ ಮಾಡಲ್ಲ ಅಂದ್ರೆ ಖರ್ಚು ಮಾಡಿಸ್ತಾರೆ. ಇವತ್ತು ಅಕ್ಕಿ ದಂಧ ಮಾಫಿಯಾ ಇರ್ಬೋದು, ಸ್ಯಾಂಡ್ ಮಾಫಿಯಾ ಇರ್ಬೋದು, ಕೆಮಿಕಲ್ ಮಾಫಿಯಾ ಇರ್ಬೋದು, ಗುಟ್ಕಾ ಇರ್ಬೋದು, ಬಯೋಡೀಸೆಲ್ ಇರ್ಬೋದು, ಯಾವುದಕ್ಕೂ ಕೂಡ ಇಲ್ಲ. ಯಾರು ಕೆಲಸ ಮಾಡಲು ಬಿಟ್ಟಿದವ್ರಿಗೆ ಅವ್ರಿಗೆ ಕರ್ಸಿ ದುಡ್ಡು ತಗೊಂಡು ಇವತ್ತು ಕೆಲಸ ಮಾಡಿಸ್ತಾ ಇದ್ದಾರೆ. ನಾವು DSP ಅಂತವ್ರಿದ್ದಾರೆ. DSP ದುಡ್ಡು ತಗೊಂಡು ಏನ್ ಮಾಡ್ತಾರೆ, ಸರ್ಕಾರ ಕೊಡ್ತಾನೆ. ಸರ್ಕಾರ ಏನ್ ಕಣ್ಣು ಮುಚ್ಕೊಂಡು ಕುಂತಿದೆ? ಇಂಥ ನಾಲಾಯಕ ಅಧಿಕಾರಿ ಇರೋದ್ರಿಂದ ಇವತ್ತು ಕ್ಷೇತ್ರ ನಮ್ಮ ಜಿಲ್ಲೆ ಹಾಳಾಗ್ತಾ ಇದೆ. ಇವತ್ತು ಸರ್ಕಾರ ಗಮನ ತಂದ್ರು ಕೂಡ ಸರ್ಕಾರದವ್ರು ಕಣ್ಣು ಮುಚ್ಕೊಂಡು ಕುಂತಿದ್ದಾರೆ. ಯಾಕೆ ಗೊತ್ತಾಗ್ತಾ ಇಲ್ಲ. ಯಾಕೆ ಅವರಿಗೆ ದುಡ್ಡು ಬರ್ತಾ ಇದೆ. ಇವತ್ತು